ಹೇಳ್ತೀನಿ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ನಮ್ಮ ಹಕ್ಕು, ಅವರ್ ರೈಟ್ಸ್ ಏನು ಹೋರಾಟ, ನಾನು ಮಂತ್ರಿ ಆದಾಗಿಂದ ವರಲಕ್ಷ್ಮಿ ಅವರ ಹೋರಾಟವನ್ನು ನಾನು ತಮ್ಮೆಲ್ಲರಿಗೋಸ್ಕರ ಮಾಡ್ತಾ ಇರೋದು, ಅವರಾಗಲಿ ಅವ್ರ ತಂಡದ ಎಲ್ಲರೂ ಮಾಡ್ತಾ ಇರೋದನ್ನು ನಾವೆಲ್ಲ ನೋಡಿದ್ದೀವಿ. ನನಗೆ ಅದರ ಬಗ್ಗೆ ಕಾಳಜಿನೂ ಇದೆ. ಯಾಕಂತಂದರೆ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ನನ್ನ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕಿಯರು ಇಲ್ಲಿ ಬಂದಿದ್ದೀರಾ, ಬೆಂಗಳೂರಿಗೆ ಬಂದಿದ್ದೀರಾ. ಸರ್ಕಾರದ ಕಣ್ಣನ್ನು ತರಿಸಲಿಕ್ಕೆ, ಸರ್ಕಾರದ ಕಿವಿ ಕೇಳಿಸೋ ರೀತಿ ತಾವು ಪ್ರತಿಭಟನೆಯನ್ನು ರಾಜ್ಯದ ಮೂಲೆ ಮೂಲೆಯಲ್ಲೂ ಮಾಡಿದ್ದೀರಾ ಮತ್ತು ನಿರಂತರವಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಕೂಡ ಮಾಡಿದ್ದೀರಾ. ಇವತ್ತು ನಮಗೆ ಸಮಾಧಾನಕರ ಬಹುಮಾನ ಅಂತ ನಾನು ಹೇಳ್ಬೋದು. ಯಾಕಂತಂದರೆ ನಮ್ಮೆಲ್ಲರ ಹೋರಾಟನೇ ಅಂತ ಹೇಳ್ಬೋದು. ಇವತ್ತು ನಾನು ಮಂತ್ರಿಯಾಗಿ ನಿಮ್ಮನ್ನು ಪ್ರತಿನಿಧಿಸ್ತಾ ಇದ್ದೀನಿ, 35 ಲಕ್ಷ ಮಕ್ಕಳನ್ನು ಪ್ರತಿನಿಧಿಸ್ತಾ ಇದ್ದೀನಿ. ನಮ್ಮ ಹೋರಾಟಕ್ಕೆ ಒಂದು ಸಮಾಧಾನಕರ ಬಹುಮಾನ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕಾರ್ಯಕರ್ತರಿಗೆ 1,000 ರೂಪಾಯಿ ಗೌರವಧನ ಜಾಸ್ತಿ ಮತ್ತು ಅದೇ ರೀತಿ ಸಹಾಯಕಿಯರಿಗೆ 750 ರೂಪಾಯಿ ಗೌರವಧನವನ್ನು ಜಾಸ್ತಿ ಮಾಡಿದ್ದಾರೆ, ಇವತ್ತು ಘೋಷಣೆ ಮಾಡಿದ್ದಾರೆ. ನಮ್ಮ ಒಂದು ಬೇಡಿಕೆ ಕೋರಿಕೆ ಏನಿತ್ತು ಅಂತಂದರೆ 2,000 ರೂಪಾಯಿಯನ್ನು ಜಾಸ್ತಿ ಮಾಡಿ 1,500 ಸಹಾಯಕಿಯರಿಗೆ ಕೊಡಿ ಅಂತ ನಮ್ಮ ಬೇಡಿಕೆ ಇತ್ತು. ಆಗಲಿ, ಆದರೆ 2017ರಲ್ಲೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಗೌರವಧನ ಹೆಚ್ಚು ಮಾಡಿದರು. ಈಗ 2025ರಲ್ಲಿ ಮತ್ತೆ ಅವರೇ ಮುಖ್ಯಮಂತ್ರಿ ಆದಾಗಲೇ ನಮ್ಮ ಗೌರವಧನ ಹೆಚ್ಚಾಗಿದೆ. ನಾವು ಯಾವತ್ತಿದ್ರೂ ಕೂಡ ನಿರಾಶಾದಾಯಕವಾದಂಥ ಇದಕ್ಕೆ ಹೋಗೋದು ಬೇಡ. ನಮ್ಮ ಹೋರಾಟ ನಿಮ್ಮ ಹೋರಾಟ ಅಂತೂ ನಿರಂತರವಾಗಿದೆ. ಖಂಡಿತವಾಗ್ಲೂ ನಾವೇನು ನಿಮಗೆ ಭಾಷಣ ಕೊಟ್ಟಿದ್ದೀವಿ, ನಾನು ಈ ಇಲಾಖೆಯ ಮಂತ್ರಿ ಇರುವಷ್ಟು ದಿನ ಕೂಡ ತಮ್ಮ ಬಗ್ಗೆ ಕಾಳಜಿಯನ್ನಾಗಲಿ ತಮ್ಮ ಕೂಗನ್ನು ನಾನು ಅಲ್ಲಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀನಿ. ಮುಂಬರುವಂಥ ದಿನದಲ್ಲಿ ಇನ್ನೂ 1,000 ಜಾಸ್ತಿ ಮಾಡಲಿಕ್ಕೆ ನಾವೆಲ್ಲರೂ ಸೇರಿಕೊಂಡು ಪ್ರಯತ್ನವನ್ನು ಮಾಡೋಣ. ಮತ್ತು ಗ್ರ್ಯಾಚ್ಯುಟಿ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಪ್ರಾಯೋಗಿಕವಾಗಿ ಸಾಂಕೇತಿಕವಾಗಿ ನಾಳೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾರ್ಚ್ 8ನೇ ತಾರೀಕು ನಾಳೆ ಅದನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಇನ್ನು ನಿಡ್ಗಂಟು ಬಗ್ಗೆ ತಾವೆಲ್ಲರೂ ನನಗೆ ಇದರಲ್ಲಿ ಹೇಳಿದ್ರಿ. ಬಜೆಟ್ ಸ್ವಲ್ಪ ಸಮಸ್ಯೆ ಇತ್ತು, ಈಗ ಬಜೆಟ್ ಎಲ್ಲ ಆಗಿ ಅದು ಎಲ್ಲ ಒಂದೊಂದಾಗಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಅದು ಕೂಡ ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರ ಜೊತೆಯಲ್ಲಿ LKG UKG ಅದು ನನ್ನ ಮಹತ್ವಾಕಾಂಕ್ಷೆಯ ಒಂದು ಕನಸಿನ ಕೂಸು. ತಮಗೆಲ್ಲರಿಗೂ ಗೊತ್ತಿದೆ, ಈಗ ಸಾಂಕೇತಿಕವಾಗಿ ಬೆಂಗಳೂರು ನಗರದಲ್ಲಿ 250 ಅಂಗನವಾಡಿಗಳಲ್ಲಿ LKG UKG ಗೌರ್ಮೆಂಟ್ ಮಾಂಟೆಸರಿ ನಮ್ಮ ಅಂಗನವಾಡಿಗಳನ್ನು ಮೇಲ್ದರ್ಜೆಗೆ ಏರಿಸಿ ಮಾಂಟೆಸರಿ ಅಂತ ಮಾಡಿದ್ದೀವಿ. ಯಾಕಂತಂದರೆ 3 ವರ್ಷದ ಮೊದಲಿನ ಮಕ್ಕಳನ್ನ ಕೂಸಿನ ಮನೆಗೆ ಕರ್ಕೊಂಡು ಹೋಗ್ತಾರೆ, 4 ವರ್ಷದ ಮೇಲಿನ ಮಕ್ಕಳನ್ನು LKG UKG ಅಂತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯವ್ರು ತಗೊಂಡು ಹೋಗ್ತಾರೆ. ಹಾಗಾದರೆ ನಾವು ಅಂಗನವಾಡಿಯವ್ರು ಏನು ಮಾಡಬೇಕು? ನಿಮ್ಮ ಹೋರಾಟನೂ ಬೇರೆ ಅಲ್ಲ, ನನ್ನ ಹೋರಾಟನೂ ಬೇರೆ ಅಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಅಂಗನವಾಡಿ ಮಕ್ಕಳನ್ನು ನಾವು ಬೇರೆ ಇಲಾಖೆಗೆ ಬಿಟ್ಟು ಕೊಡುವಂಥ ಪ್ರಶ್ನೆನೇ ಇಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಜೂನ್ನಿಂದ ನಾನು ನಿನ್ನೆ ಸುಮಾರು ಸಂಘಟನೆಗಳಾಗಿರ್ಬೋದು, ವರಲಕ್ಷ್ಮಿ ಅಕ್ಕನ ಹತ್ರ ನಾನು ಮಾತಾಡಿದ್ದೀನಿ. ಇದೇ 4-5 ದಿನದಲ್ಲಿ ಈ ಒಂದು LKG UKGಗೆ ಸಂಬಂಧಪಟ್ಟ ಹಾಗೆ ನಮ್ಮ ಇಲಾಖೆ ಮತ್ತು ಅನೇಕ ಸಂಘಟನೆಗಳನ್ನು ಕರೆದು ಸೋಮವಾರ ಇವರು 13ನೇ ತಾರೀಕಿನವರೆಗೂ ಹೊರಗಡೆ ಇರ್ತಾರೆ. 13ರ ನಂತರ ನಾವು ಇಲಾಖೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಸಾಂಕೇತಿಕವಾಗಿ ಯಾವ ರೀತಿ ನಾವು ಪ್ರಾರಂಭ ಮಾಡಿದ್ವಿ ಬೆಂಗಳೂರಿನಲ್ಲಿ, ಅದೇ ರೀತಿ ಎಲ್ಲೆಲ್ಲಿ ನಮಗೆ ಅನುಕೂಲ ಇದೆ ಸುಮಾರು 17,000 ಅಂಗನವಾಡಿಗಳನ್ನು ನಾವು ಗುರುತಿಸಿದ್ದೀವಿ ರಾಜ್ಯದಲ್ಲಿ. ಯಾಕಂದರೆ ಮಾಂಟೆಸರಿಗಳು ಅಂತಂದರೆ ಅದಕ್ಕೆ 2 ರೂಮ್ಗಳು ಬೇಕಾಗ್ತವೆ, ಕಲ್ತಂಥ ನಮ್ಮ ಟೀಚರ್ಗಳು ಬೇಕಾಗಿರ್ತಾರೆ. ಸೊ ಈ ಎಲ್ಲ ಒಂದು ಅಂಶಗಳನ್ನು ಗಮನದಲ್ಲಿಟ್ಕೊಂಡು 17,000 ಚಿಲ್ಲರೆ ಅಂಗನವಾಡಿಗಳಲ್ಲಿ ನಾವು ಗೌರ್ಮೆಂಟ್ ಮಾಂಟೆಸರಿಗಳನ್ನು ಪ್ರಾರಂಭ ಮಾಡಬಹುದು. ಆ ಪ್ರಾರಂಭ ಮಾಡಲಿಕ್ಕೆ ನಾವು ಯಾವ ರೀತಿ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದಕ್ಕೆ ಚರ್ಚೆ ಮಾಡಲಿಕ್ಕೆ ನಾನು ಮುಂದಿನ ವಾರ ಮೀಟಿಂಗನ್ನು ಕರಿತೀನಿ. ಅದ್ರ ಬಗ್ಗೆನೂ ತಾವು ಯಾವುದೇ ಕಾರಣಕ್ಕೂ ಹೆದರಬೇಡಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಜೊತೆಯಲ್ಲಿ ಸರ್ಕಾರ ಇದೆ. ಅದಕ್ಕಿಂತ ಜಾಸ್ತಿಯಾಗಿ ನಿಮ್ಮ ತಂಗಿನೋ ಅಕ್ಕನೋ ಗೊತ್ತಿಲ್ಲ, ನಿಮ್ಮ ಜೊತೆ ನಾನಿದ್ದೀನಿ ಅನ್ನೋವಂಥ ಒಂದು ಮಾತನ್ನು ಹೇಳ್ತಾ
ಸಮರ್ ಹಾಲಿಡೇ ಕೂಡ ಆಗಿದೆ ಅನ್ನೋದನ್ನ, ಅಪ್ಗ್ರೇಡೇಷನ್ನು ಮತ್ತು ಸಮರ್ ಹಾಲಿಡೇ ಆಗಿದೆ, ಅದು ನಾನು ಮರ್ತಿದ್ದೆ. 1 ತಿಂಗಳು ಸಮರ್ ಹಾಲಿಡೇ ತಮಗೆ ಸ್ಯಾಂಕ್ಷನ್ ಆಗಿದೆ. ಮತ್ತು ಅಪ್ಗ್ರೇಡೇಷನ್ ಬಗ್ಗೆ ಮಿನಿ ಅಂಗನವಾಡಿಗಳು ಅಪ್ಗ್ರೇಡೇಷನ್ನು ಆಗಿದೆ. ಅದನ್ನು ಕೂಡ ನಾನು ಹೇಳೋದು ಮರ್ತಿದ್ದೆ ವಿಷಯವನ್ನು. ಅಕ್ಕನವ್ರು ನನಗೆ ನೆನಪಿಸಿದ್ದಾರೆ. ದಾಖಲಾತಿಗಳ ಸಂಖ್ಯೆಗಳು ಕಡಿಮೆ ಆಗಿದ್ದಾವೆ ಅಂತಂದರೆ ಎಲ್ಲೋ ಏನೋ ನಮ್ಮಲ್ಲೂ ಕೂಡ ನ್ಯೂನತೆ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಎಲ್ಲ ಒಂದೇ ಕಡೆ ಬಟ್ ಮಾಡಿ ಹೇಳಲಿಕ್ಕೆ ಬರೋದಿಲ್ಲ. ಯಾವ ದಾಖಲೆ ಇಲಾಖೆದಾ? ಓಕೆ, ನಾನು ಈ ಅಂಗನವಾಡಿ ದಾಖಲಾತಿ ಅಂತ ಅಂದ್ಕೊಂಡೆ. ಇನ್ನೊಂದು, ನಾನು ಈ ಸಂದರ್ಭದಲ್ಲಿ, ಯಾಕಂದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದೀರಾ, ನಾನು ಮಾತನಾಡುವಂತ ಈ ಸಂದೇಶವನ್ನ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.